ನಮ್ಮ ಬೆನ್ನೆಲುಬನ್ನ ಮುರಿತಾ ಇರುವಂತವ್ರು ಯಾರು? ನಾನ್ ನಿಜವಾಗ್ಲೂ ಹೇಳ್ತೀನಿ, ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬು ನಿಲ್ಲುವಂತ ಒಂದು ಸಣ್ಣ ಪೀಸ್ ಕೂಡ ಉಳಿಲಾರ್ದಂಗ್ ಮಾಡಿದವ್ರು ಯಾರಾದ್ರೂ ಇದ್ರೆ ಈ ಭ್ರಷ್ಟ ಅಧಿಕಾರಿಗಳು. ನಾವು 9 ಗಂಟೆಯಿಂದ ಬಂದು ಇಲ್ಲೆಲ್ಲ ಕಾಯ್ತಾ ಇದ್ದೀವಿ. ಹೊಲದಲ್ಲೂ ಶ್ರಮಜೀವಿಗಳೇ, ಇಲ್ಲೂ ಕೂಡ ಶ್ರಮಜೀವಿಗಳೇ. ಅನೇಕ ಜನ ಪರಮ ಪೂಜ್ಯರು 10 ಗಂಟೆಯ ಹೊತ್ತಿಗೆ ಇಷ್ಟೆಲ್ಲವರ ಕಾರ್ಯಗಳನ್ನು ಬಿಟ್ಟು ಇವತ್ತು ಕುಂತಿದ್ದಾರೆ. ಇವ್ರ ಆಫೀಸ್ನಿಂದ ಇವಾಗ ಬರ್ತಾರೆ. ನಿಮ್ಮನ್ನ ಈ ಅಧಿಕಾರಕ್ಕೆ ಕೊಟ್ಟು ನಿಮಗ್ ಪಗಾರ ಕೊಟ್ಟು ಇಟ್ಕೊಂಡು ಮಾಲಕರು ನಾವು ಅದೀವಪ್ಪ. ನೀವು ಯಾವ ಅಧಿಕಾರದ ಮೇಲೆ ಅಧಿಕಾರ ಮಾಡ್ತಾ ಇದೀರಿ, ನಿಮ್ಮ ಪಗಾರ ಕೊಟ್ಟು ಇಟ್ಕೊಂಡವ್ರು ನಾವು ಮಾಲೀಕರ ಕರ ನೀವು ಬರ್ಲಿಕ್ಕೆ ಆಗಲ್ಲ ಅಂದ್ರೆ ರಾಜಕೀಯ ಬರ್ಬೇಕು. ಅನೇಕ ಜನರು ನಾವು ಹೋರಾಟಗಳಲ್ಲಿ ಬಂದಾಗ ಏನ್ ಹೇಳ್ತಾರ ಅಂತಂದ್ರೆ, ನಾವು ಕೂಡ ರೈತರ ಮಕ್ಕಳಿದೀವಿ, ಕಷ್ಟಪಟ್ಟು ನಾವು ಅಧಿಕಾರಿಗಳಾಗಿದ್ದೀವಿ. ರೈತರ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ ರಾಜಕೀಯ ಬರಲ್ಲ. ನಿಮ್ಗ ರೈತರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ರೈತರಿಗೆ ಅನ್ಯಾಯ ಮಾಡಿದ್ರಿ ಅಂದ್ರೆ ನೀವು ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡ್ದಂಗೆ. ಹೆತ್ತ ತಾಯಿ ತಂದೆಗಳಿಗೆ ಅನ್ಯಾಯ ಮಾಡಿದ್ರಿ. ಆ ಹೆತ್ತ ತಾಯಿ ತಂದೆಗಳೇ ಇವರೆಲ್ಲರೂ ಬಂದು ಇಲ್ಲಿ ಕುಂತಿದ್ದಾರೆ. ಇವ್ರು ಕೂಡಬಾರ್ದು ಅನ್ನೋದಾಗಿದ್ರೆ ನೀವು ನಿಮ್ಮ ದಲಾಲರಿಗೆ ಕಳಿಸಿ ಸರ್ವೆ ಮಾಡಕ್ ಕಳಿಸ್ತಿರಲ್ಲ.